ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ವೆಡ್ನೆಸ್ಡೇ ವ್ಲಾಗ್ ಆಗಿರುತ್ತೆ. ನಾನಿವತ್ತು ತಿಂಡಿಗೆ ಹೂಕೋಸು ಮತ್ತು ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡ್ಕೋತಾ ಇದ್ದೀನಿ. ಇದು ಕಾಂಬಿನೇಷನ್ ಆಗಿ ಚಪಾತಿ, ಪೂರಿ, ಗೀ ರೈಸ್ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇವತ್ತು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇದನ್ನು ಮಾಡೋದಕ್ಕೆ ಫಸ್ಟು ನಾನು ಒಂದು ಬಟ್ಲಲ್ಲಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಬಿಡಿಸಿರೋ ಹೂಕೋಸನ್ನ ಇದರಲ್ಲಿ ನೀರಲ್ಲಿ ಹಾಕಿ ಒಂದು ಕುದಿ ಬರೋದಷ್ಟು ಬೇಯಿಸ್ಕೋಬೇಕು. ಯಾಕಂದರೆ ಹೂಕೋಸಲ್ಲಿ ಹುಳಗಳಿರುತ್ತೆ. ಸೊ ಅದಕ್ಕೋಸ್ಕರ ಏನಾದರೂ ಇದ್ದರೆ ಆ ಬಿಸಿ ನೀರಿಂದ ಈಚೆ ಬರುತ್ತೆ ಅಂತ ಹೇಳೋದಕ್ಕಾಗಿ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದರಲ್ಲಿ ಕಾಯಿಸ್ಕೋಬೇಕಾಗುತ್ತೆ. ಇಲ್ಲಿ ಮಸಾಲೆಗೆ ನಾನು 2 ಟೊಮ್ಯಾಟೊ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 5ರಿಂದ 6 ಗೋಡಂಬಿ, ಒಂದು ಸ್ವಲ್ಪ ಗಸಗಸೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಫಸ್ಟು ನಾವು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾಯ್ದಾದ್ಮೇಲೆ ಇದಕ್ಕೆ 1-2 ಚಕ್ಕೆ, 4 ಲವಂಗ ಹಾಗೆ 1-2 ಪಲಾವ್ ಎಲೆ ಹಾಕ್ಕೊಂಡು ಹುರ್ಕೋಬೇಕಾಗತ್ತೆ. ಹಾಗೆ 2-3 ಈರುಳ್ಳಿ ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕಾಗತ್ತೆ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಂಡಾದ್ಮೇಲೆ ನಾವು ರುಬ್ಬಿಟ್ಟಿದ್ದೆಲ್ಲ ಮಸಾಲೆ ಅದನ್ನು ಕೂಡ ನಾವು ಇದಕ್ಕೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಎಣ್ಣೆ ಬಿಡೋ ತನಕ, ಆಮೇಲೆ ಹಸಿ ವಾಸನೆ ಹೋಗುತ್ತೆ. ಎಣ್ಣೆ ಬಿಡೋದು ಅಂದರೆ ಯೂಶಲಿ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಸೊ ಅಲ್ಲಿ ತನಕ ನಾವು ಇದನ್ನು ಮಸಾಲೆನ ಹುರ್ಕೊಬೇಕಾಗತ್ತೆ. ಇದು ಹುರ್ಕೊಂಡಾದ್ಮೇಲೆ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ನಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಹಾಕ್ಕೋಬೇಕು. ನಾನಿವತ್ತು ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸ್ವಲ್ಪ ಖಾರದ ಪುಡಿ ಜಾಸ್ತಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಮಸಾಲೆ ಜೊತೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಒಂದು ಕುದಿ ಬರೋ ತನಕ ಬೇಯಿಸ್ಕೊಂಡು ನಾವು ನಾನಿವತ್ತು ಒಂದು ಫುಲ್ ಬೌಲ್ ಬಟಾಣಿ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಮನೇಲಿ ಜನ ಜಾಸ್ತಿ ಅಲ್ಲ, ಸೊ ಅದಕ್ಕೋಸ್ಕರ ಗ್ರೇವಿ ಜಾಸ್ತಿ ಬೇಕಾಗುತ್ತೆ ಅಂತ ಹೇಳಿ ಬಟಾಣಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಬಟಾಣಿ ಆ್ಯಡ್ ಮಾಡ್ಕೋಬೋದು. ಹಾಗೆ ಫಸ್ಟೇ ನಾವು ನೀರಲ್ಲಿ ಹೂಕೋಸನ್ನ ಒಂದು ಕುದಿ ಬರೋ ಅಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಕೂಡ ನೀರನ್ನ ಡ್ರೈನ್ ಮಾಡಿಕೊಂಡು ಇದೇ ಮಸಾಲೆಗೆ ನಾವು ಹೂಕೋಸನ್ನ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರೋ ತನಕ ನಾವು ಹಾಗೆ ವಿತೌಟ್ ಲಿಡ್ ಮುಚ್ಚಿದಿರ ನಾವು ಬೇಯಿಸ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ನಮಗೆ ಆ್ಯಡ್ ಮಾಡಿಕೊಂಡು ಮುಚ್ಚಿಟ್ಟು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಯಾಕಂದರೆ ಹೂಕೋಸು ಫಸ್ಟೇ ನೀರಲ್ಲಿ ಒಂದು ಕುದಿ ಬರ್ಸಿರ್ತೀವಿ. ಹಾಗೆ ನಾವು ಕುಕ್ಕರಲ್ಲಿ ಬೇಯಿಸ್ತಾ ಇರೋದ್ರಿಂದ ಅದು ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ಒಂದೇ ಒಂದು ವಿಷಲ್ ಬರ್ಸಿದ್ರೆ ಸಾಕು, ಗ್ರೇವಿ ರೆಡಿ ಆಗುತ್ತೆ. ನಾನಿದು ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಚಿನ್ನಿ ಇದಕ್ಕೆ ನನಗೆ ಪೂರಿ ಬೇಕು ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಚಿನ್ನಿಮಗೆ ನಾನು ಪೂರಿ ಒಂದು ಕಡೆ ಚಪಾತಿ ಇನ್ನೊಂದು ಕಡೆ ಪೂರಿ ಮಾಡ್ಕೊಂಡಿದ್ದೆ. ಇದಕ್ಕೆ ಗೀ ರೈಸ್ ಆಗಲಿ ಜೀರಾ ರೈಸ್ ಆಗಲಿ ಎಲ್ಲನೂ ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.